ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ ಎಂ ಅಲ್ಲಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಾನು ನಿಮ್ಮ ಸಿಹಿ ಕೈ ಚಂದ್ರು. ನಾನು ನಿಮ್ಮ ಸಿಹಿ ಕೈ ಗೀತಾ. ನಾನು ನಿಮ್ಮ KCN ಚಂದ್ರು. ಎಸ್, KCN ಚಂದ್ರು ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋ. ಚಂದ್ರು, ನೀವು ಹೇಳ್ತಿರ್ತೀರಾ ಚಂದ್ರು ಸರ್ ಅವರು ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಅಷ್ಟೇ ಅಲ್ಲ ಕಲಾವಿದರು ಕೂಡ. ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಳ್ಳೆ ವಿಷಯ ಜ್ಞಾಪಿಸಿದ್ರಿ ಸರ್. KCN ಮೂವೀಸ್ ಬಗ್ಗೆ ಮಾತಾಡೋಣ ಸರ್. ಫಸ್ಟ್ ನಿಮ್ಮ ತಂದೆ ಅವರು KC ನಂಜುಂಡೇಗೌಡರು ಅಲಿಯಾಸ್ KCN ಗೌಡ್ರು. ನಾವು ಬೆಂಗಳೂರಿಂದ ಸುಮಾರು 44 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ದೊಡ್ಡಬಳ್ಳಾಪುರ ಅನ್ನೋ ಒಂದು ತಾಲೂಕಿನಲ್ಲಿ ನಮ್ಮ ಆಕ್ಟಿವಿಟೀಸ್. ನಮ್ಮ ತಂದೆಯವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇನೆ. ನಮ್ಮ ತಂದೆಯವ್ರದ್ದು ರೇಷ್ಮೆ ಉದ್ಯಮ. 4 ಜನ ಸಹೋದರರು. ನಮ್ಮ ತಂದೆನ ಬಿಟ್ಟು 3 ಜನ ಇದ್ದಾರೆ. ರೇಷ್ಮೆ ಉದ್ಯಮದಲ್ಲಿ ಬಹಳ ಪ್ರಸಿದ್ಧರು. ಅಖಿಲ ಭಾರತ ಮಟ್ಟದಲ್ಲಿ ಆರ್ಟ್ ಸಿಲ್ಕ್ ಸ್ಯಾರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ನಮ್ಮ ಸಂಸ್ಥೆ ಎತ್ತಿನ ಕೈ. ದಿನಕ್ಕೆ ಸಾವಿರಾರು ಸೀರೆಗಳು ನೇಯ್ಗೆಯಾಗಿ ನಮಗೆ ಬರೋದು. ನಾವು ಹುಡುಗರಲ್ಲಿ ನಮ್ಮ ಗೋಡನ್ನಲ್ಲಿ ನಾವು ಐಸ್ ಪೈಸ್ ಅಂತ ಆಡ್ತಿದ್ವಲ್ಲ, ಐಸ್ ಪೈಸ್ ಆಡ್ತಾ ಇದ್ವಿ ನೋಡಿ. ಸೀರೆ ಗೋಡನ್ ಅಂದ್ರೆ ಮೇಲೆ ಹೋಗೋದು, ಬಚ್ಚಿಕೊಳ್ಳೋದು, ಇನ್ನಲ್ಲಿ ಬಚ್ಚಿಕೊಳ್ಳೋದು, ಅಷ್ಟು ದೊಡ್ಡ ಗೋಡನ್ ಆಲ್ ಓವರ್ ಇಂಡಿಯಾ ಸಪ್ಲೈ ಆಗೋದು. ಬಹಳ ಚೀಪ್ ರೇಟ್. ಆರ್ಟ್ ಸಿಲ್ಕ್ ಅಂದ್ರೆ ಇಟ್ ಇಸ್ ನಾಟ್ ಎ ಪ್ಯೂರ್ ಸಿಲ್ಕ್. ಆರ್ಟ್ ಸಿಲ್ಕ್ ಬೇರೆ, ಪ್ಯೂರ್ ಸಿಲ್ಕ್ ಬೇರೆ. ಅವತ್ತಿನ ರೇಟ್ ನಾನು ತಿಳಿತೀನಿ 30 ರೂಪಾಯಿ 35 ರೂಪಾಯಿ ಒಂದು ಸೀರೆ. ಬಹಳ ದೊಡ್ಡ ನಾವೇನ್ ಹೇಳ್ತೀವಿ ಜರಿ ಅಂದ್ರೆ ಆರ್ಟಿಫಿಷಿಯಲ್ ಜರಿ, ಪ್ಲಾಸ್ಟಿಕ್ ಜರಿ ಅಂತ ಬರುತ್ತೆ. ಆ ಜರಿನ ಹಾಕ್ಬಿಟ್ರೆ ನೀವು ಕಂಚಿವರಂ ಸೀರೆನೂ ಇದೆರಡು ಪಕ್ಕದಲ್ಲಿ ಇದ್ಬಿಟ್ರೆ ಎರಡು ಒಂದೇ ತರ ಇರುತ್ತೆ. ಅಂದ್ರೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಕಡಿಮೆ ಸಂಬಳ ಬರೋರ್ಗೆ, ಕಡಿಮೆ ಇನ್ಕಮ್ ಇರೋರ್ಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಕಾಂಜೀವರಂ ತಗೊಳಕ್ ಆಗಲ್ಲ ಅಂದಾಗ ಇದನ್ನ ಉಟ್ರೆ ಒಂದು ಖುಷಿ ಸಿಗುತ್ತೆ. ಎಸ್ಪೆಷಲಿ ನಾರ್ತ್ ಇಂಡಿಯಾ ಅಲ್ಲಿ ಚಮ್ಕಿ ಬೇಕು, ಚಮ್ಕಿ ವರ್ಕ್ ಬೇಕಲ್ಲ, ಅದನ್ನ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸ್ತಾರೆ KCN ಚಂದ್ರು ಅವರು. ಕೇಳ್ತಾನೆ ಇರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಈಗ ತಾನೇ ಕೇಳಿದ್ರಿ 92.7 ಬಿಗ್ ಎಫ್ ಎಂ ಅಲ್ಲಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಮತ್ತೆ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಶುರು ಆಗುತ್ತೆ ಸರಿಯಾಗಿ 3 ಗಂಟೆಗೆ. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಸ್ಟುಡಿಯೋದಲ್ಲಿ KCN ಚಂದ್ರು ಅವರಿದ್ದಾರೆ. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬಹಳ ಕಾಸ್ಟ್ಲಿ ಸೀರೆ ಅಂದ್ರೆ 95 ರೂಪಾಯಿ. ಫುಲ್ ಜರಿ, ಬಾಡಿ ಪೂರ್ತಿ ಜರಿ ಇರುತ್ತೆ. ಆಮೇಲೆ ನಾರ್ತ್ ಇಂಡಿಯಾಲಿ ಏನಪ್ಪಾ ಅಂತಂದ್ರೆ ಮದುವೆಯಲ್ಲಿ ಹೆಣ್ಮಕ್ಳು ಉಟ್ಕೊಂಡ್ರೆ ಕಲರ್ ಲೀಕ್ ಆಗ, ಐ ಮೀನ್ ಅವ್ರಿಗೆ ಮೈಗೆಲ್ಲ ಕಲರ್ ಬ್ಲೀಡ್ ಆದ್ರೆ ಅದೊಂದು ಶುಭ ಅವ್ರಿಗೆ. ಈ ಆರ್ಟ್ ಸಿಲ್ಕ್ ನಲ್ಲಿ ಬ್ಲೀಡ್ ಆಗುತ್ತೆ. ಅದ್ರಲ್ಲಿ ರಾಣಿ ಕಲರ್ ಅಂತೇಳಿ ಒಂದು ಕಲರ್, ಮೆಜೆಂಟಾಗಿಂತ ಸ್ವಲ್ಪ ಇದಾಗಿರುತ್ತೆ, ರೆಡಿಶ್ ಬರುತ್ತೆ. ರಾಣಿ ಕಲರ್, ವಿ ಕಾಲ್ ಇಟ್ ರಾಣಿ ಕಲರ್. ಅದು ಗೋಡಾ ಕಮಾಲ್ ಅಂತೇಳಿ ನಾರ್ತ್ ಇಂಡಿಯಲ್ಲಿ ನೀವೆಲ್ಲಾನ ಹೋಗಿ ಅಷ್ಟು ಫೇಮಸ್ ಆ ಕಾಲದಲ್ಲಿ. ನಮ್ಮ ಮನೆ ಅಳಿಯ ಅಂತ ನಮ್ಮ ಸೋದರ ಮಾವ HN ಮಧುಕೃಷ್ಣ ಅಂತ ಕೇಳಿದ್ರು, ಪಾರಿಜಾತ. ಅವ್ರು ಏನ್ ಮಾಡಿದ್ರು, ಅವರು ವಯಸ್ಸಿನಲ್ಲಿದ್ದಾಗ ಅವರಿಗೆ ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಈ ನೇಯ್ಗೆ ಕೆಲಸನ ಬಿಟ್ಬಿಟ್ಟು, ನಮ್ಮ ತಂದೆ ತಂಗಿನೇ ಮದುವೆ ಆಗಿರೋದು, ಅವರು ಮದ್ರಾಸು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು. ಇದೇನು ಇವ್ನು ಇಲ್ಲಿ ಓಡಾಡ್ತಾನಲ್ಲ, ಏನ್ ಸಮಾಚಾರ ಅಂತ ನಮ್ಮ ತಂದೆ ಒಂದು ಕುತೂಹಲ ಬಂದು ಏನ್ ಮಾಡ್ತಾನೆ, ನಾನು ಬೇರೆ ಬಿಸ್ನೆಸ್ ಮಾಡ್ತೀನಿ, ಸಿನಿಮಾ ತಂದು ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಮದ್ರಾಸ್ಗೆ ಹೋಗ್ತೀನಿ, ಅದು ಏನಪ್ಪಾ ವಯಸ್ಸಿನ ಹುಡುಗ, ತಂಗಿ ಗಂಡ ಬೇರೆ, ಇವ್ನು ಅಲ್ಲಿ ಇಲ್ಲಿ ಓಡಾಡ್ತಾನೆ, ಇವ್ನು ಏನ್ ಮಾಡ್ತಾನೆ ಒಂದ್ ಸ್ವಲ್ಪ ಇವನ್ನ ನಿಗಾ ಇಡೋಣ. ಆಮೇಲೆ ಸಿನಿಮಾ ಅಂದ್ರೆ ಸ್ವಲ್ಪ ಎಲ್ಲಾರ್ಗೂ ದಾರಿ ತಪ್ತಾರೆ, ಭಯ ಆಯ್ತು. ಇಂಥ ಸಂದರ್ಭದಲ್ಲಿ KCN ಗೌಡ ಅವರು ಏನ್ ತೀರ್ಮಾನ ತಗೊಂಡ್ರು ಇದನ್ನೆಲ್ಲ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮ್ ಜೊತೆ ಸ್ಟುಡಿಯೋದಲ್ಲಿ ಇವತ್ತು ಕೂಡ ನಮ್ಮ KCN ಚಂದ್ರು ಅವರಿದ್ದಾರೆ. ಅವರು KCN ಮೂವೀಸ್ ನಡೆದು ಬಂದಂತಹ ದಾರಿಯನ್ನ ನಮ್ಗೆ ಅಪ್ಪಾಜಿ ಬಗ್ಗೆ ಹೇಳ್ತಿದ್ರಿ. ಹೌದು, ಸೋದರ ಮಾವ ಸಿನಿಮಾ ವಿತರಕರಾಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇವರೇ ಹೇಳೋದು, ನಮ್ಮ ತಂದೆಯವರು ಅವ್ರಿಗೆ ಆಸಕ್ತಿ ಬರಲಿ ಅಂತೇಳಿ, ನಾನೊಂದು 10,000 ರೂಪಾಯಿ ಕೊಡ್ತೀನಪ್ಪ, ನಾನು ಒಂದು ಪಾರ್ಟ್ನರ್ ಆಗ್ತೀನಿ, ನೀನೇನ್ ಮಾಡ್ತೀಯ ವ್ಯವಹಾರಗಳು ನನ್ಗೂ ತಿಳಿಸು, ಇಲ್ಲದ್ರೆ ಹಂಗೆ ಬಂದು ಹೇಳಲ್ವಾಗ, ದೊಡ್ಡವ್ರಿಗೆ ಬಂದು ಹುಡುಗರೆಲ್ಲ ಎಲ್ಲ ಹೇಳ್ತಾರೆ, ಈ ತರ ಒಂದು ಅಟ್ರಾಕ್ಷನ್ ಇರಲಿ ಅಂತೇಳಿ, ನಂದು ಒಂದು ಶೇರ್ ಇರಲಿ ಅಂತೇಳಿ ಇವರು ಇದು ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಮದ್ರಾಸ್ಗೆ ಹೋಗಿ ಅಲ್ಲೆಲ್ಲ ನೋಡಿದ್ಮೇಲೆ ಕೊನೆಗೆ ಒಂದು ಚಿತ್ರ ತಯಾರಾಗಿ 3/4 ಅಥವಾ 90% ಆಗ್ಬಿಟ್ಟು ನಿಂತೋಗ್ಬಿಟ್ಟು. ಯಾವ ಭಾಷೆ ಸರ್? ಕನ್ನಡ. ಕನ್ನಡ.
ಅವಾಗೆಲ್ಲ ಕನ್ನಡ ಚಿತ್ರ ಪೂರ್ತಿ ಚೆನ್ನೈಯಲ್ಲಿ ಮದ್ರಾಸಲ್ಲಿ ನಡೀತಾ ಇದ್ದಿದ್ದಲ್ಲ. ಆ ಚಿತ್ರನ ಮಾಡೋದು ಅಂತೇಳಿ ತೀರ್ಮಾನ ಆಗಿ ನಮ್ಮ ಸೋದರ ಮಾವ ಅವರು ನಮ್ಮ ತಂದೆಯವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಎಲ್ಲ ಮಾಡಿದ್ರು. ಅದೇ ಚಿತ್ರ ಬೆಳ್ಳಿ ಮೋಡ, ಪುಟ್ಟಣ್ಣ ಕಣ್ಗಾರರು ನಿರ್ದೇಶನ ಮಾಡಿದಂತಹ ಚಿತ್ರ. ಅದು ಕಾರಣಾಂತರಗಳಿಂದ ಅದು ಹೊರಗಡೆ ಬರೋದಕ್ಕೆ ತಿಣುಕ್ತಾ ಇತ್ತು. ಆ ಚಿತ್ರವನ್ನ ಆಗು ಹೀಗೂ ಮಾಡಿ ಇವರು ತಂದು ಬಿಡುಗಡೆ ಮಾಡಿದ್ರು, ಪಾರಿಜಾತ ಸಂಸ್ಥೆ ಅಂತೇಳಿ. ಆ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಅಡಚಣೆ ಉಂಟಾಗಿದ್ದೇನಕ್ಕೆ ಅಂತ ಅದು ಪ್ರೊಡಕ್ಷನ್ ಟೈಮ್ನಲ್ಲೇ ಶ್ರೀನಿವಾಸ್ ಅಂತೇಳಿ ಮುಕ್ಕಾಲ್ ಪ್ರೊಡಕ್ಷನ್ ಮಾಡ್ಬಿಟ್ಟು ಅಥವಾ 90% ಏನೋ ಮಾಡ್ಬಿಟ್ಟು ಫಿನಿಶಿಂಗ್ ಟೈಮ್ನಲ್ಲಿ ಅವರಿಗೆ ಫೈನಾನ್ಸ್ ಸರಿಯಾಗಿ ಸಿಗ್ಲಿಲ್ಲ. ಆಮೇಲೆ ಪುಟ್ಟಣ್ಣ ಅವ್ರದ್ದು ಒಂದು ಮಲಯಾಳಂ ಸಿನಿಮಾ ಮಾಡಿದ್ರು ಫಸ್ಟ್. ಅದಾದ್ಮೇಲೆ ಇದು ಬೆಕ್ಕಿನ ಕಣ್ಣು ಅಂತ ಮಲಯಾಳಂ ಸಿನಿಮಾ, ಬೆಳ್ಳಿ ಮೋಡ ಮಾಡಿದ್ರು. ಆಮೇಲೆ ಫಿನಿಶಿಂಗ್ ಬೇರೆ ಟ್ರಾಜಿಡಿ ಎಂಡಿಂಗು. ಇವೆಲ್ಲವೂ ಒಂದು ಚರ್ಚೆಗೆ ಬಂದು ಇದೊಂದು ಟ್ರಾಜಿಡಿ ಮೂವಿ, ಇದೊಂದು ಇದ್ರ ಮೂವಿ, ಇದನ್ನ ಯಾರು ನೋಡ್ತಾರೆ ಯಾರು ಮಾಡ್ತಾರೆ ಅಂತೇಳಿ ಏನೋ ಆಗಿನ ಕಾಲದ ಒಂದು ಇದಿತ್ತು. ತಂದು ಇದು ಬಿಡುಗಡೆ ಮಾಡಿದ್ರು. ಅದ್ಭುತವಾದಂತಹ ಒಂದು ಯಶಸ್ಸನ್ನ ಅವತ್ತಿಗೆ ಸೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಹಲವಾರು ಚಿತ್ರಗಳು ಮಾಡಿದ್ರು. ಈಗ ಮಾಡ್ತಾ 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 ಏನ್ ಮಾಡಿದ್ರು, ನಮ್ಮ ತಂದೆಯವರು ಒಂದು ಕೆಲಸ ಮಾಡಪ್ಪ, ಈಗ ನೀನು ಇಂಡಿಪೆಂಡೆಂಟ್ ಆಗಿ ಮಾಡ್ಕೊ ಅಂತೇಳಿ ಪಾರಿಜಾತ ಮೂವೀಸ್ ನ ಅವ್ರಿಗೆ ಬಿಟ್ಕೊಟ್ರು, ಮುದ್ದುಕೃಷ್ಣ ಅವ್ರಿಗೆ. ನಾವು ಮುದ್ದುಕೃಷ್ಣ ಅವ್ರ ಬ್ರದರ್ಸ್, ಮಾರುತಿ ಅವರೆಲ್ಲ ಬ್ರದರ್ಸ್. ನಮ್ದು KCN ಮೂವೀಸ್ ಅಂತೇಳಿ ನಾವು ಚಿಕ್ಕಪೇಟೆಯಲ್ಲಿ ನಮ್ದು ಸಿಲ್ಕ್ ಶಾಪ್ ಅಂತ ಹೇಳಿದ್ನಲ್ಲ, ಅಲ್ಲೇ ಪ್ರಾರಂಭ ಮಾಡು. ಚಿಕ್ಕಪೇಟೆಲ್ಲೇ ಇತ್ತು ನಮ್ಮ ಡಿಸ್ಟ್ರಿಬ್ಯೂಷನ್ ಆಫೀಸ್ ಫಸ್ಟ್, ಗಾಂಧಿನಗರದಲ್ಲಿ ಇರಲಿಲ್ಲ. ಅಲ್ಲಿಂದನೇ ವಿತರಣೆ ಮಾಡ್ತಾ ಇದ್ವಿ. ನಾವು ವಿತರಣೆ ಮಾಡಿದ ಫಸ್ಟ್ ಫಿಲಮ್ ಸರ್ವಮಂಗಳ, ಚದುರಂಗ ನಿರ್ದೇಶನದ್ದು. ಕಲ್ಪನಾ ಅವರು ಆಕ್ಟಿಂಗ್, ರಾಜ್ಕುಮಾರ್ ಅವರು ಹೀರೋ. ಅದು ಸರ್ವಮಂಗಳ ಮಾಡಿ ಅದನ್ನ ನಾವು ವಿತರಣೆ ಮಾಡಿದ್ವಿ. ಅಲ್ಲಿಂದ ಹಿಸ್ಟ್ರಿ ಶುರುವಾಯಿತು. ಮುಂದೆ ಯಾವ ಸಿನಿಮಾಗಳು ಮಾಡಿದ್ರು, ಸರ್ವಮಂಗಳ ಜನ ಹೇಗೆ ರಿಸೀವ್ ಮಾಡಿದ್ರು, ಇವೆಲ್ಲ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಾ ಇದ್ದೀರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು. ಎಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಸರಿಯಾಗಿ 3 ಗಂಟೆಗೆ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM ಅಲ್ಲಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮ್ ಜೊತೆ ಸ್ಟುಡಿಯೋಲಿದ್ದಾರೆ ಇವತ್ತು KCN ಚಂದ್ರು ಅವರು ತಮ್ಮ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ ನಮ್ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಹೇಳಿ ಸರ್, ಸರ್ವಮಂಗಳ ಸಿನಿಮಾ. ಸರ್ವಮಂಗಳ ಇದೆಲ್ಲ ಆದ್ಮೇಲೆ ಅದು ಹೆಂಗಾಯ್ತು ಸರ್? ಅದು ಚೆನ್ನಾಗಿ ಓಡಿತು, ಬಹಳ ಒಳ್ಳೆ ಹೆಸರು ಬಂತು. ಅದ್ಭುತವಾದ ಮ್ಯೂಸಿಕ್, ಅದರೆಲ್ಲ ಜಾನಪದ ಹಾಡುಗಳು, ಅದು ಇದು. ಅಶ್ವಥ್ ಅವರು ಒಂದು ವಿಶೇಷವಾದ ಕ್ಯಾರೆಕ್ಟರ್. ರಾಜ್ಕುಮಾರ್ ಅವರು ಕಲ್ಪನಾ ಲವ್ ಮಾಡಿರ್ತಾರೆ, ಆದ್ರೆ ಅಶ್ವಥ್ ನಮ್ಮ ಮದುವೆ ಆಗ್ತಾರೆ. ಈ ತರದ್ದು ಒಂದು ಕ್ಯಾರೆಕ್ಟರ್. ಹೌದು, ಬಹಳ ಅದ್ಭುತವಾಗಿ ಎಲ್ಲ ಕಲಾವಿದರು ಉಂಡಾಡಿ ಓಡಿ ಬಾ ಕೃಷ್ಣ ಎನ್ನಪ್ಪ ಅಂತೇಳಿ ಬಹಳ ಒಳ್ಳೊಳ್ಳೆ ಸಾಂಗ್ಸ್ಗಳು, ಅವೆಲ್ಲ ಕವನಗಳು. ಊಟಕ್ಕೆ ಬಾರೋ ಕೃಷ್ಣಪ್ಪ, ಅದ್ಭುತವಾಗಿ ಓಡಿ ಬಾ ಎನ್ನಪ್ಪ, ಊಟಕ್ಕೆ ಬಾರೋ ಕೃಷ್ಣ. KS ನರಸಿಂಹಸ್ವಾಮಿ ಅವರದ್ದು ಒಂದು ಹಾಡು ಬೇರೆ. ಹೌದು, ಒಂದು ಕವಿತೆನ ಕೂಡ. ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು. ನನಗಿಂತ ನಿಮಗೆ ನೆನಪುಗಳು ಜಾಸ್ತಿ ಚೆನ್ನಾಗಿದೆ ಸರ್. ನಾವು ಈ ತರ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀವಿ ಸರ್. ಒಂಥರ ಒಂದು ಖುಷಿ ಸಿಗುತ್ತೆ ಆ ಹಾಡುಗಳು, ಇದೆಲ್ಲ ಹೇಗೆ ಬಂತು ನಮ್ಮ ಚಿತ್ರರಂಗಕ್ಕೆ ಅಂತ ತಿಳ್ಕೊಳ್ಳಿ. ಇದಾದ್ಮೇಲೆ ಇಮ್ಮಡಿ ಪುಲಿಕೇಶಿ ಅಂತ ಒಂದು ಚಿತ್ರನ ನಾವು ಡಿಸ್ಟ್ರಿಬ್ಯೂಷನ್ ತಗೊಂಡ್ವಿ. ಅದನ್ನ ನಾರಾಯಣಪ್ಪ ಅಂತೇಳಿ ಕೆಂಪೇಗೌಡ ಆಟೋಮೊಬೈಲ್ಸ್ ಅಂತೇಳಿ ಗಾಂಧಿನಗರದಲ್ಲಿ ಇತ್ತು. ಅದನ್ನು ತಗೊಂಡಾಗ ಅವರು ನಾರಾಯಣಪ್ಪನವ್ರಿಗೂ ರಾಜ್ಕುಮಾರ್ ಅವ್ರಿಗೂ ಬಹಳ ಒಂದು ಅವಿನಾಭಾವ ಸಂಬಂಧ. ಅವ್ರ ಮನೇಲಿ ಬಂದು ರಾಜ್ಕುಮಾರ್ ಅವ್ರ ಊಟಕ್ಕೆ, ಬಾಡೂಟಕ್ಕೆ, ಅದಕ್ಕೆ ಬಹಳ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ರಾಜ್ಕುಮಾರ್ ಅವರು ಮುಖತಃ ಭೇಟಿಯಾಗುವಂಥ ಅನೇಕ ಸಂದರ್ಭಗಳು ಕೂಡಿ ಬಂದಾಗ ನಮ್ಮ ತಂದೆಯವರು ಹೇಳಿದ್ದಾರೆ, ಈ ಥರ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಬರೀ ಡಿಸ್ಟ್ರಿಬ್ಯೂಷನ್ ವಿತರಣೆ ಮಾತ್ರ ಮಾಡಿ. ಅದಕ್ಕೇನಿದೆ, ನಮ್ಮ ತಮ್ಮ ವರದರಾಜು ಅವ್ರಿಗೆ ಹೇಳ್ತೇವೆ, ವರದಪ್ಪನವರು ಅವರೇ ಡೇಟ್ಸು ಮತ್ತೆ ಇದು ಎಲ್ಲ ನೋಡ್ಕೋತಾ ಇದ್ದಿದ್ದವ್ರೆ. ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ರು. ಆಮೇಲೆ ವರದರಾಜು ವರದಣ್ಣ ಅವ್ರ ಪರಿಚಯ ಆಯಿತು. ಪರಿಚಯ ಆದ್ಮೇಲೆ ಅವರು ಮಾತಾಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ದಿವಸದಲ್ಲಿ ನಿಮಗೆ ಡೇಟ್ ಕೊಡ್ತೀವಿ, ಒಂದು ಒಳ್ಳೆ ಕತೆ ನೋಡಿ ಅದು ಮಾಡಿ ಇದು ಮಾಡಿ. ಅವಾಗ ಫಾದರ್ಗೆ ಏನು ಬಹಳ ಒಂದು ಹೊಸ ಹುಮ್ಮಸ್ ಬಂತು. ನಾವು ಮುಂದುವರಿಸ್ತೀವಿ KCN ಚಂದ್ರು ಜೊತೆ ಮಾತುಕತೆನ ಒಂದು ವಿರಾಮದ ನಂತರ. ಕೇಳ್ತಾರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಈಗ ತಾನೇ ಕೇಳಿದ್ರಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ.
ಜೊತೆ. 92.7 ಬಿಗ್ ಎಫ್ ಎಂ ಸ್ಟುಡಿಯೋದಲ್ಲಿ KCN ಚಂದ್ರು ಅವರಿದ್ದಾರೆ. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಹೊಸ ಒಂದು ಉದ್ಯಮಕ್ಕೆ ಹೋಗ್ತಾ ಇದ್ದೀನಿ, ಬಹಳ ಶ್ರದ್ಧೆಯಿಂದ ಮಾಡಬೇಕು, ಭಯಭಕ್ತಿಯಿಂದ ಮಾಡಬೇಕು ಅಂತೇಳಿ ಅವರು ಸಾಮಾನ್ಯವಾಗಿ ಮಾರ್ನಿಂಗು ಒಂದು 4:30ಗೆ ಎದ್ಬಿಡೋರು. ಎದ್ಬಿಟ್ಟು ಎಲ್ಲ ನೋಟ್ಸ್ ಬರೆಯೋರು ಪ್ರತಿಯೊಂದಕ್ಕೂ. ರಾಜ್ಕುಮಾರ್ ಅನ್ನೋ ಕಲಾವಿದರು ನಮಗೆ ಈಗ ಡೇಟ್ಸ್ ಕೊಡ್ತಾ ಇದ್ದಾರೆ, ಅವ್ರ ಡೇಟ್ ಸಿಗದೆ ಬಹಳ ದುರ್ಲಭ, ಇಂಥವ್ರು ಒಂದು ಡೇಟ್ ಕೊಡ್ತಾ ಇದ್ದಾರೆ ಅಂದರೆ ಇದನ್ನ ಬಹಳ ಯಶಸ್ವಿಯಾಗಿ ನಾವು ಬಳಸ್ಕೋ, ಈ ಥರ ನೋಟ್ಸ್ ಬರ್ಕೊಳ್ಳೋದು ಅವ್ರ ಮನಸ್ಸಿನಲ್ಲಿ ಬರೋದಿಲ್ಲ. ಯಾವ ರೀತಿ ನಾನು ಪ್ರೆಸೆಂಟ್ ಮಾಡ್ಬೇಕಿದನ್ನ ಅದನ್ನು ಯಾವತ್ತೂ ಅವ್ರು ಬರ್ಕೊಂಡೇ ಮಾಡೋರು. ಎಲ್ಲ ಬರ್ಕೊಂಡು ಒಂದು ಅದ್ಭುತವಾದ ಕಥೆಯನ್ನು ಹುಡುಕಬೇಕು, ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ಕತೆ, ಯಾವ್ಯಾವ ರೀತಿ ಕತೆಗಳು ಸಕ್ಸಸ್ ಆಗಿವೆ ಇಂತೆಲ್ಲ ಹುಡುಕಿದಾಗ ತೆಲುಗುನಲ್ಲಿ ರಾಮುಡು ಭೀಮುಡು ಅಂತೇಳಿ ಒಂದು ಡ್ಯೂಯಲ್ ರೋಲ್ ಸಿನಿಮಾ ಬಹಳ ಅದ್ಭುತವಾಗಿ ಡಿ ರಾಮಾನಾಯ್ಡು ಅವ್ರದ್ದು ಫಸ್ಟ್ ಫಿಲ್ಮ್. ಓಕೆ ಓಕೆ. ಅದು ಚೆನ್ನಾಗಿ ಹೋಯ್ತು ಅಂದಾಗ ಇವ್ರೇನ್ ಮಾಡಿದಾರೆ, ಹೀಗೆ ಓಡಾಡ್ತಿರೋ ಡಿ ರಾಮಾನಾಯ್ಡು ಅಂದ್ರೆ ನಮ್ಮ ವೆಂಕಟೇಶ್ ಅವರ ಫಾದರ್. ಅವರು ಅದ್ಭುತವಾದ ಬಿಡಿ ಗಿನ್ನಿಸ್ ಬುಕ್ ರೆಕಾರ್ಡ್ ಬೇಕಾದಷ್ಟು ಸಿನಿಮಾಗಳು. ಅವರೊಬ್ರು ಡಯಾನ್ ನಿರ್ಮಾಪಕರು ಅಂದ್ರೆ ಅವ್ರ ಒಂದು ಗೌರವ ವ್ಯಕ್ತಿತ್ವ. ನಮ್ಮ ಇಲ್ಲಿ ಹೇಗೆ ನಮ್ಮ KCN ಮೂವೀಸ್ ಹೇಗೋ ಅಲ್ಲಿ ರಾಮಾನಾಯ್ಡು ಸಿನಿಮಾ. ಜವಾಹರ್ ಸೀತಾರಾಮ್ ಅಂತೇಳಿ ಒಬ್ಬ ದೊಡ್ಡ ಸ್ಟೋರಿ ರೈಟರು ತಮಿಳ್ನಲ್ಲಿ, ಅಂಡ್ ಈಸ್ ಎ ಸ್ಟೇಜ್ ರೈಟರ್ ಆಲ್ಸೋ. ಅವ್ರ ಹತ್ರ ಒಂದು ಡ್ಯೂಯಲ್ ರೋಲ್ ಸಬ್ಜೆಕ್ಟ್ ಇತ್ತು. ಸೊ ಆ ಸಬ್ಜೆಕ್ಟ್ನ ವರದಣ್ಣ ಅವ್ರಿಗೆ ಹೇಳಿಸಿದಾಗ ಅವರು ಚೆನ್ನಾಗಿದೆ, ಆದರೆ ಪ್ರೊಡಕ್ಷನ್ನಲ್ಲಿ ನಮಗಷ್ಟು ಅನುಭವ ಇಲ್ಲದೆ ಇರೋದ್ರಿಂದ ಯಾರು ಡೈರೆಕ್ಟ್ರು ಏನು ಅಂತ ನೋಡಿದಾಗ YR ಸ್ವಾಮಿ ಅವರು ಡೈರೆಕ್ಷನ್ನು ಅಂತೇಳಿ ಫಿಕ್ಸ್ ಆಯಿತು. ಮಧುಸೂದನ್ ಅವರು ಕ್ಯಾಮ್ರಾಮನ್ ಅಂತ ಫಿಕ್ಸ್ ಆಯಿತು. ಡ್ಯೂಯಲ್ ರೋಲ್ ಆದ್ರಿಂದ ಮಧು ಅವರು ಡ್ಯೂಯಲ್ ರೋಲ್ನಲ್ಲಿ ಟ್ರಿಕ್ ಶಾಟ್ಸ್ನಲ್ಲಿ ಸ್ವಲ್ಪ ಅನುಭವ ಇದ್ದಿದ್ದರಿಂದ ಅವ್ರನ್ನ ಫಿಕ್ಸ್ ಮಾಡಿಕೊಂಡು, ಪ್ರೊಡಕ್ಷನ್ ಅನುಭವ ಕಮ್ಮಿ ಅಂತ ಹೇಳಿದ್ನಲ್ಲ, ಆಗ YR ಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಬಿಟ್ರು ಫಾದರ್, ಸ್ವಾಮಿ ನಮಗೆ ಗೊತ್ತಿಲ್ಲ, ನೀವೇನು ಮಾಡ್ತೀರೋ ಎಲ್ಲ ನಿಮ್ಮ ಜವಾಬ್ದಾರಿ ಕೊಟ್ಬಿಡ್ತೀವಿ, ಇಷ್ಟು ಅಂತ ಹಣ ಹೇಳಿ ಅಷ್ಟು ಹಣ ತಂದು ಕೊಟ್ಬಿಡ್ತೀವಿ, ಕಂಪ್ಲೀಟಾಗಿ ನೀವೇ ನೋಡ್ಕೋಬೇಕು ಅಂತೇಳಿ ಸಂಪೂರ್ಣ ಜವಾಬ್ದಾರಿನ ಕೊಟ್ರು. ನಾವೆಲ್ಲ ಹೈಸ್ಕೂಲ್ ಓದ್ತಾ ಇದ್ವಿ, ನಮ್ಗೆ ಏನೂ ಗೊತ್ತಿಲ್ಲ. ಬಹಳ ದೊಡ್ಡ ಜವಾಬ್ದಾರಿ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಎಂತ ನಂಬಿಕೆ ಅನ್ನೋದೇ ಅಷ್ಟು ಚೆನ್ನಾಗಿ 60s ನಲ್ಲಿ ಅಂತ ಕಾಣುತ್ತೆ. 1960s ಯಾವುದೋ ಒಂದು ಪೀರಿಯಡ್. ಮುಂದೇನಾಯ್ತು ಅಂತ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಾನೆ ಇರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ KCN ಚಂದ್ರು ಅವರು ಹೆಸರಾಂತ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಮತ್ತು ಚೇಂಬರಿನ ಅಧ್ಯಕ್ಷರು ಆದಂತಹ KCN ಚಂದ್ರು ಅವರಿದ್ದಾರೆ. ಅವರು ತಮ್ಮ KCN ಮೂವೀಸ್ ನಡೆದು ಬಂದ ದಾರಿಯನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಎಲ್ಲಾ ಜವಾಬ್ದಾರಿನ YR ಸ್ವಾಮಿ ಅವರಿಗೆ ನಿಮ್ ತಂದೆಯವರು ಒಪ್ಪಿಸ್ಬಿಟ್ರು. ಆಮೇಲೆ ಅದು ಚಿತ್ರ ಚೆನ್ನಾಗಿ ಮೂಡ್ ಬರ್ತಾ ಇತ್ತು. ಈ ಮಧ್ಯೆ ರಾಜ್ಕುಮಾರ್ ಅವರಿಗೆ ಈ HM ನಾಯಕ ಪಾತ್ರ ಮಾಡೋದ್ರಲ್ಲಿ ಬಹಳ ಅವರ ವಿಶೇಷವಾದ ಒಂದು ಹೆಸರು. ಅದು ಯಾವುದೋ ಒಂದು ಸಹಾಯಾರ್ಥದ ನಾಟಕದಲ್ಲಿ ನಮ್ಮ ಫಾದರ್ ನೋಡಿದ್ರು, ಇವ್ರಿಗೆ ಆಸೆ ಬಂದ್ಬಿಡ್ತು, ಹೆಂಗನ ಮಾಡಿ ಈ ಸೀನ್ ನಮ್ಮ ಸಿನಿಮಾದಲ್ಲಿ ಹಾಕ್ಬೇಕು ಅಂತೇಳಿ ರಾಜ್ಕುಮಾರ್ ಅವ್ರ ಹಿಂದೆ ಬಿಟ್ರು. ಸಾರ್ ಹೆಂಗನ ಮಾಡಿ ಹಾಕ್ಬೇಕು, ಏನೋ ಮಾಡ್ಬೇಕು, ನೀವು YR ಸ್ವಾಮಿ ಅವ್ರಿಗೂ ಹೇಳ್ಬೇಕು, ಹಾಗೆ ಹೇಳಿ ಕೊನೆಗೆ ಒಂದು ಕಾಲೇಜ್ ಸೀನ್ ಏನೋ ಕ್ರಿಯೇಟ್ ಮಾಡಿ ಅದ್ರಲ್ಲಿ HM ನಾಯಕ ಮಾಡೋ ತರ ಮಾಡಿದ್ರು. ಅದು ಕೂಡ ಬಹಳ ಫೇಮಸ್ ಆಗೋಯ್ತು. ಯಾಕೆಂದ್ರೆ ಡ್ರಾಮಾ ಅಂದ್ರೆ ರಿಸ್ಟ್ರಿಕ್ಟೆಡ್ ಪೀಪಲ್ ನೋಡ್ತಾ ಇದ್ರು, ಸಿನಿಮಾ ಆದ್ರೆ ಥ್ರೂಔಟ್ ಕರ್ನಾಟಕ. ಇನ್ಫ್ಯಾಕ್ಟ್ ಅದು ಎಷ್ಟು ಫೇಮಸ್ ಆಯ್ತು ಅಂದ್ರೆ ಅದಾದ್ಮೇಲೆ ಬಹಳ ಜನ HM ನಾಯಕನ ಏಕಪಾತ್ರ ಅಭಿನಯ ಮಾಡಕ್ ಡೈಲಾಗ್ ಹೇಳೋರು. ವೆರಿ ಗುಡ್ ವೆರಿ ಗುಡ್. HM ನಾಯಕನ ಬಗ್ಗೆ ತುಂಬಾ ಜನ ಅವ್ರ ಸ್ನೇಹಿತರು ಹೇಳ್ತಿರ್ತಾರೆ ಈಗಲೂ ಕೂಡ. ನಮಗೆ ನಾವ್ ಹಿಂದಕ್ಕೆ ಹೋದಷ್ಟು ಹತ್ರ ಆಗ್ತಾ ಇದೆ, ಬಹಳ ಖುಷಿ ಆಗುತ್ತೆ ಆ ವಿಷಯಗಳನ್ನ ತಿಳ್ಕೊಳ್ಳೋಕೆ. ಹೀಗೆ ಮಾಡಿದ್ರು. ಒಂದ್ ದಿವಸ ಊಟಿಲ್ ಶೂಟಿಂಗು, ನಮ್ದು ದೊಡ್ಡಬಳ್ಳಾಪುರ ಹೇಳದ್ನಲ್ಲ, ರಾಜ್ಕುಮಾರ್ ಅವ್ರಿಗೆ ಬಾಡೂಟ ಅಂದ್ರೆ ತುಂಬಾ ಇಷ್ಟ. ಆ ಕಾಲಕ್ಕೆ ಅರ್ಲಿ ಮಾರ್ನಿಂಗು ದೊಡ್ಡಬಳ್ಳಾಪುರದಿಂದ ಊಟಿ ಅಂದ್ರೆ 300-350 ಕಿಲೋಮೀಟರ್ ಇರ್ಬೋದು. ಊಟಿಗೂ ದೊಡ್ಡಬಳ್ಳಾಪುರಕ್ಕೆ ಬೆಳಗಿನ ಜಾವನೆ ಅಡಿಗೆ ಗಿಡಿಗೆ ಎಲ್ಲ ನಮ್ಮ ಅಜ್ಜಿಯವರು ಬಹಳ ಚೆನ್ನಾಗಿ ಕೋಳಿ ಸಾರು ಅದು ನಾನ್ ವೆಜ್ ಎಲ್ಲ ಮಾಡ್ತಾರೆ. ಮಾಡ್ಕೊಂಡು ಇಡೀ ಫ್ಯಾಮಿಲಿ ಒಂದು 15-20 ಜನ ಇರ್ಬೋದು, ನಾವು ಗೊತ್ತಿಲ್ಲ, ಅವೆಲ್ಲ ಕೂಡು ಕುಟುಂಬ ನಮ್ದೆಲ್ಲ ಹೇಳದ್ನಲ್ಲ, 4 ಜನ ಬ್ರದರ್ಸ್ ಎಲ್ಲಾರು ಸೇರ್ಕೊಂಡು ಒಂದು ವ್ಯಾನ್ ಏನೋ ಮಾಡ್ಕೊಂಡು ಹೊರಟ್ವಿ. ನೋಡಿ, ಹೋಗಿ ಮಧ್ಯಾಹ್ನ 3 ಗಂಟೆ ಒಳಗಡೆ ತಲುಪಿ ರಾಜ್ಕುಮಾರ್ ಸರ್ ಊಟ ಮಾಡಿಸಿದ್ವಿ ಬಿಡ್ಲಿ. ಬಹಳ ಎಂಜಾಯ್ ಮಾಡ್ಕೊಂಡು ಅವರು ಅದ್ಭುತವಾಗಿ ಅವರು ಆ ತರ ಎಲ್ಲ ಇಷ್ಟೆಲ್ಲ ಪ್ರೀತಿಯಿಂದ ಬಂದ್ರೆ ಅದನ್ನ ತಿರಸ್ಕರಿಸ್ತಾ ಇರಲಿಲ್ಲ. ಅಷ್ಟಾದ್ರೂ ಪಡ ಅವರು ಊಟ ಮಾಡಿ ನವಿಲೆ ನವಿಲೆ ಅಂತೇಳಿ ಒಂದು ಸಾಂಗ್ ಭಾರತೀಯವರು ರಾಜ್ಕುಮಾರ್ ಆ ಸಾಂಗ್ ಶೂಟಿಂಗ್ ನಲ್ಲಿ ರಾಜ್ಕುಮಾರ್ ಒಂದು ಒಳ್ಳೆ ಪ್ಯಾಂಟ್ ಪ್ಯಾಚ್
ಒಂದು ಕೋಟು ವೈಟ್ ಚೆಕ್ಸು, ಇಲ್ಲಿ ಪ್ಯಾಚ್ ಏನೋ ಇರುತ್ತೆ. ಏನು ರೂಪ ಸರ್ ಅವ್ರದ್ದು. My God. ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ಆ ಫೋಟೋ ಇಟ್ಕೊಂಡಿದ್ದೀನಿ ಈಗಲೂ. ಈಗ ಮತ್ತೆ ಅದು ಆ ಪ್ಯಾಚ್ ಇವಾಗ ಫ್ಯಾಷನ್ ಆಗಿದೆ. ಆ ಕೋಟ್ಗೆ ಲೆದರ್ ಪ್ಯಾಚ್ ಬರುತ್ತಲ್ಲ, ಆ ಬಲೆ ಜೋಡಿ ಮಾಡಿ ಅದು ಬಹಳ ಅದ್ಭುತವಾದ ಯಶಸ್ಸನ್ನ ಗಳಿಸ್ತು. ಸೂಪರ್ ಹಿಟ್ ಆಗೋಯ್ತು ಪಿಕ್ಚರ್. ಸರಿ, ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಇಲ್ಲ, ಅದು ಏನಪ್ಪಾ ಅಂದ್ರೆ ರಾಜ್ಕುಮಾರ್ ಅವರು ಒಂದ್ಸಲ ಡೇಟ್ ಕೊಟ್ಮೇಲೆ ವರದಣ್ಣ ಅವರು ಬೇರೆ ಬೇರೆಯವ್ರಿಗೆ ಡೇಟ್ ಕೊಟ್ಬಿಡ್ತಾರೆ. ಅದು ಮುಗಿದ್ಮೇಲೆ ನಾವು ಸೆಕೆಂಡ್ ರೌಂಡ್ ಬರಬೇಕು ಅನ್ನೋದು ವಿಷಯ ಗೊತ್ತಾಯ್ತು ನಮ್ಮ ತಂದೆಯವ್ರಿಗೆ. ಏನಿದೆ ಹಿಂಗಾಗೋಯ್ತಲ್ಲ, ಒಳ್ಳೆ ಸಕ್ಸಸ್ ಸ್ಟಾರ್ಟಿಂಗ್ ಬಂತು ನಮಗೆ. ಬಂದಿದ್ದು ಮುಂದೆ ಮಾಡ್ಬೇಕು, ನಮ್ಗೆ ಇನ್ನೇನೋ ಇದಲ್ಲ ಅಂತೇಳಿ ಏನಾಯ್ತು ಇದನ್ನ ತಿಳ್ಕೊಳ್ಳೋಣ. ಒಂದು ವಿರಾಮದ ನಂತರ ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಇವತ್ತು ಸ್ಟುಡಿಯೋದಲ್ಲಿ KCN ಚಂದ್ರು ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ ಹಂಚಿಕೊಳ್ತಾರೆ. ಅನ್ನದಾತರವರು ಎಷ್ಟು ಸಾವಿರಾರು ಜನಕ್ಕೆ ಉದ್ಯಮವನ್ನ ಕೊಟ್ಟಂತ ನಿರ್ಮಾಪಕರು, ಸೊ ಬದುಕನ್ನ ಕಟ್ಕೊಟ್ಟಂತಹ ನಿರ್ಮಾಪಕರು ಕೂಡ. ಧನ್ಯವಾದಗಳು. ಬಲೆ ಜೋಡಿ ದಂಪತಿಗಳಿಗೆ ಬಲೆ ಜೋಡಿ ಸಿನಿಮಾ ಸೂಪರ್ ಹಿಟ್ ಆಯ್ತು. ಮುಂದೆ ಏನು ಅನ್ನೋ ಪ್ರಶ್ನೆ ಎದುರಾದಾಗ ಬಹಳ ಏನು ದೇವ್ರ ಬುದ್ಧಿ ನಮ್ಮ ತಂದೆಯವ್ರಿಗೆ ಕರುಣಿಸಿದ್ನೋ ಗೊತ್ತಿಲ್ಲ, ಯಾವ ರೀತಿ ಅವ್ರ ಆಲೋಚನೆ ಮಾಡಿದ್ರೋ ಗೊತ್ತಿಲ್ಲ. ಈ ವರ್ತಕರು ಅವ್ರದೇ ಆದಂತಹ ಒಂದು ವ್ಯಾಪಾರ ದೃಷ್ಟಿಯಿಂದ ಆಲೋಚನೆಗಳು ಮಾಡ್ತಾರೆ. ಅವರು ಹಾಗೆ ಆಲೋಚನೆ ಮಾಡಿ 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 ಯಾರ್ಯಾರಿಗೆ ಡೇಟ್ಸ್ ಇದೆ ಅನ್ನೋದು ತಿಳ್ಕೊಂಡ್ರು. ಬಹಳ ಕಷ್ಟದಲ್ಲಿರೋರಿಗೆ, ಬಹಳ ತೊಂದರೆಯಲ್ಲಿರೋರಿಗೆ ಅನುಕೂಲ ಯಾರಿಗೆ ಆಗ್ಬೇಕಾಗಿರುತ್ತೆ ಅಂಥವ್ರನ್ನ ಹುಡುಕಿ ಡೇಟ್ಗಳು ಕೊಡೋರು. ಒಬ್ಬೊಬ್ಬ ಅದೊಂದು ಅವರಲ್ಲಿ ಪಾಲಿಸಿ ಇತ್ತು. ಇದರಲ್ಲಿ ಶಿವಾಜಿ ರಾವ್ ಅಂತೇಳಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್, ರಾಮಣ್ಣ ಅಂತೇಳಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರು, ಅವ್ರ ಮನೆಗಳಲ್ಲಿ ಏನೋ ತೊಂದರೆಗಳು, ಈ ಥರ ಇರೋರಿಗೆಲ್ಲ ಡೇಟ್ಸ್ಗಳು ಕೊಡೋರು. ಸರಿ, ನಮ್ಮ ಫಾದರ್ ಏನು ಮಾಡಿದ್ರು, ಆಯ್ತಪ್ಪ ನಿಮಗೆ ಡೇಟ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ಯಾವಾಗ ಡೇಟು 6 ತಿಂಗಳು ಬಿಟ್ಟು ವರ್ಷ ಬಿಟ್ಟು ಏನೋ ಇರೋದು, ಅವ್ರು ಏನೋ ಡೇಟ್ ಹೇಳೋರು. ಸೊ ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ರೆ ನೋಡಿ. ಸರಿ, ಎಷ್ಟು ಲಾಭ ನಿರೀಕ್ಷಣೆ? ಆಗಿನ ಕಾಲದಲ್ಲಿ ಒಂದು 3 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಇಡೀ ಕರ್ನಾಟಕಕ್ಕೆ 15 ಪ್ರಿಂಟ್ ತಂದು ಪ್ರೊಡ್ಯೂಸರ್ ಕೊಟ್ಬಿಡೋ ನಮ್ಮ ಆಫೀಸ್ನಲ್ಲಿ. ಮೇಲ್ಗಡೆ ಸ್ವಲ್ಪ ಫ್ರೀ ಪಬ್ಲಿಸಿಟಿ ಅಂತೇಳಿ ಅದನ್ನು ಕೊಟ್ಟರು. ಅವನಿಗೊಂದು 20-25 ಸಾವಿರ ಅಥವಾ 50 ಸಾವಿರ ಲಾಭ ಬರೋದು. ಇವತ್ತಿನ ದಿವಸ ನೀನು ಏನು ಲಾಭ ನಿರೀಕ್ಷಣೆ ಮಾಡ್ತೀಯ? ಅಯ್ಯೋ ಏನು ಸರ್ ಇವತ್ತೇ ಲಾಭ ಕೊಡಂಗಿದ್ರೆ ನಮಗೊಂದು 30 ಸಾವಿರ 40 ಸಾವಿರ 50 ಸಾವಿರ ಏನೋ ಹೇಳಿರೋರು. ನಿನ್ನ ಲಾಭ ಇವತ್ತೇ ಕೊಟ್ಬಿಡ್ತೀನಿ, ನೀನೇನು ಬೇಜಾರು ಬಿಡಬೇಡ, ನಿನ್ನ ಹೆಸರಲ್ಲೇ ಸಿನಿಮಾ ಮಾಡ್ತೀವಿ. ಆದರೆ ಸಿನಿಮಾದ ಸಂಪೂರ್ಣ ಹಕ್ಕು ನಮ್ಮದು. ಕತೆ ಹುಡುಕೋದಾಗ್ಲಿ, ಖರ್ಚು ಮಾಡೋದಾಗ್ಲಿ, ಪ್ರೊಡಕ್ಷನ್ಗೆ ಇದು ಮಾಡೋದಾಗ್ಲಿ, ಎಲ್ಲ ಮಾಡೋದಾಗ್ಲಿ ನಾವು ನೋಡ್ಕೋತೀವಿ, ಏನೇ ವರಿ ಮಾಡಬೇಡ, ಇವತ್ತೇ ನಮಗೆ ಬರ್ಕೊಟ್ಬಿಡ್ಬೇಕು. ವರದಣ್ಣ ಅವ್ರ ಹತ್ರ ಕೇಳಿದ್ರು, ಹಿಂಗೆ ಮಾಡ್ಕೋತೀನಿ, ನಿಮ್ಗೇನು ಅಭ್ಯಂತರ ಇದೆ? ಅದಕ್ಕೇನಿದೆ ಗೌಡ್ರೆ, ಮಾಡಿ, ತಪ್ಪೇನಿದೆ, ನಿಮಗೂ ಆಸಕ್ತಿ ಇದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ ಮಾಡಿ ಥರ ಅಂತೇಳಿ ಈ ಥರ ಶುರುವಾಗಿದ್ದು ಸರ್. ಅದಿರೋದು ಇವ್ರಿಗೆ ಗೋಪಾಲ್ ಮತ್ತು ಲಕ್ಷ್ಮಣ್ ಅವ್ರಿಗಿದ್ದಿದ್ದ ಡೇಟ್, ಬಂಗಾರದ ಮಿಷ ಅದ್ರಲ್ಲಿ ಮಾಡಿದ್ವಿ. ಈಗಾಗಲೇ ಹೇಳಿದಾಗ ಜಯಣ್ಣ ಅನ್ನೋರು ಕೊಟ್ಟಿದ್ದ ಡೇಟ್ನಲ್ಲಿ ಬಬ್ರುವಾಹನ ಮಾಡಿದ್ವಿ. ನರಸಿಂಹಮೂರ್ತಿ ಅಂತೇಳಿ ಒಬ್ಬ ಪ್ರೊಡ್ಯೂಸರ್ ಇದ್ರು, ಅವರು ಕೊಟ್ಟಿದ್ದ ಡೇಟ್ನಲ್ಲಿ ಹುಲಿಯಾನ್ ಮಾಡಿದ್ವಿ. ಪೇಕೆಟಿ ಶಿವರಾಮ್ ಅವ್ರಿಗೆ ಜಯಂತಿ ಅವ್ರಿಗೆ ಒಂದು ಡೇಟ್ ಕೊಟ್ಟಿದ್ರು, ಅದರಲ್ಲಿ ದಾರಿ ತಪ್ಪಿದ ಮಗ ಮಾಡಿದ್ವಿ. ಅಬ್ಬಯ್ಯನಾಡು ಅವ್ರಿಗೆ ರಾಜಶಂಕರ್ ಅವ್ರಿಗೊಂದು ಡೇಟ್ ಕೊಟ್ಟಿದ್ರು, ಅದರಲ್ಲಿ ಬಂಗಾರದ ಪಂಜರ ಮಾಡಿದ್ವಿ. ಹೀಗೆ ಮಾಡ್ಕೊಂಡು ಒಂದು ಬಂಗಾರದಂತ ಸಿನಿಮಾಗಳು ಸರ್. ಇನ್ನೂ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸ್ತಾರೆ KCN ಚಂದ್ರು ಅವರು. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಸಾಧಕರ ಬಗ್ಗೆ ನಾವು ರೆಟ್ರೋ ಟಾಕೀಸ್ ನಲ್ಲಿ ಅನೇಕ ಮಾಹಿತಿನ ಕೊಡೋ ಹಾಗೇನೆ ಬಾಲಿವುಡ್ ಚಿತ್ರರಂಗದ ಕಲಾವಿದರ ಬಗ್ಗೆ, ಅಲ್ಲಿನ ಕಥೆಗಳ ಬಗ್ಗೆ ಅದ್ಭುತವಾಗಿ ಮಾಹಿತಿಯನ್ನ ಕೊಡ್ತಾರೆ. ಅನ್ನು ಕಪೂರ್ ಅವರು ಸುಹಾನಾ ಸಫರ್ ವಿತ್ ಅನ್ನು ಕಪೂರ್ ಅನ್ನೋ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಗೆ ಸರಿಯಾಗಿ 92.7 ಬಿಗ್ ಎಫ್ ಎಂ ಅಲ್ಲಿ ಸುಹಾನಾ ಸಫರ್ ವಿತ್ ಅನ್ನು ಕಪೂರ್ ಬರುತ್ತೆ. ಕೇಳದನ್ನ ಮರಿಬೇಡಿ, ಅದ್ಭುತವಾದಂತಹ ಕಾರ್ಯಕ್ರಮ. ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ರೆಟ್ರೋ ಸವಾರಿಯಲ್ಲಿ. ರ್ಯಾಪಿಡ್ ರಶ್ಮಿ ಅವರು ನಡೆಸ್ಕೊಡೋ ರೆಟ್ರೋ ಸವಾರಿಯಲ್ಲಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಸ್ಟುಡಿಯೋದಲ್ಲಿ KCN ಚಂದ್ರು ಅವರಿದ್ದಾರೆ. ಅವರು ತಮ್ಮ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆಗಿನ ಕಾಲದಲ್ಲಿ ನನಗೆ ತಿಳಿದಿರೋ ಹಾಗೆ ನಿರ್ಮಾಪಕರಿಗೆ
ನಾ ಸಿನಿಮಾಗೆ ದುಡ್ಡು ಹಾಕಿದ್ರೆ KCN ಗೌಡ್ರು ವಿತರಕರಾಗ್ತಾರೆ ಅಂದ್ರೆ ನನ್ ದುಡ್ಡು ಗ್ಯಾರಂಟಿ, ನನ್ ಲಾಭ ಗ್ಯಾರಂಟಿ ಅಂತ ಸಿನಿಮಾ ಶುರು ಆಗ ಮುಂಚೆನೆ ಅವ್ರ ಜೊತೆ ನೀವ್ ಹೇಳೋದಕ್ಕೆ ಒಂದ್ ಮಾತು ನೆನಪು ಬರ್ತದೆ. KSL ಸ್ವಾಮಿ ಅವರು ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿ ಹೋದ್ರು. ಅವ್ರು ಯಾವಾಗ್ಲೂ ಹೇಳೋರು KCN ಅಂದ್ರೆ ಕನ್ನಡ ಚಿತ್ರ ನಿರ್ಮಾಪಕರು. ನಿಮ್ಮಪ್ಪ ಕನ್ನಡ ಚಿತ್ರ ನಿರ್ಮಾಪಕ, ಬರೀ ಅವ್ರ ಹೆಸರು ಹಾಕೊಳಕ್ ಪರ್ಮಿಷನ್ ಕೊಡ್ತಾರೆ ಸಾಕು ಅನ್ನೋರು. ಇಲ್ಲಿ ಬಂದಾಗ್ಲೂ ಕೂಡ ಸುಮಾರು ಸಲ ಅವರ ಹೆಸರನ್ನ ನೆನಪಿಸ್ಕೊಂಡು ಅವ್ರು ಹೇಳಿದ್ರೆ ಅವ್ರಿಗೆ ಲಾಭ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾವ್ ಯಾರಾದ್ರೂ ಅವ್ರನ್ನ ನಂಬ್ಕೊಂಡು ಹೋಗಿದೀವಿ ಅಂತ ಗೊತ್ತಾದ್ರೆ ಲಾಭದ ಅಷ್ಟೇ ಅಲ್ಲ, ನಮ್ಗೆ ಏನೇನ್ ಅನುಕೂಲಗಳು ಬೇಕೋ ಎಲ್ಲಾನು ಮಾಡ್ಕೊಡ್ತಾ ಇದ್ರು. ಅದಕ್ಕೆ ಅವರು ಬಂಗಾರದ ಮನುಷ್ಯ ಅಂತ ನಾವು KCN ಗೌಡ್ರನ್ನೇ ನಾವು ಕರೆಯೋದು ಅಂತ ಹೇಳಿದ್ರು ನಮ್ಗೆ ಇಲ್ಲಿ ಬಂದಾಗ ನಮ್ಮ ರವಿ ಅಣ್ಣ. ನೆನೆಸ್ಕೋಬೇಕಾದಂತ ವಿಷಯ. ಹೀಗೆ ಅನೇಕ ಚಾರಿತ್ರಿಕ ಚಿತ್ರಗಳ ನಿರ್ಮಾಣಕ್ಕೆ ನಾಂದಿ ಆಯಿತು. ಆಮೇಲೆ ನಿಮ್ಗೆ ಹೇಳಿದಾಗೆ ಅವರು ಎಲ್ಲ ನೋಟ್ಸ್ ಮಾಡಿರ್ತಾ ಇದ್ರು ನಮ್ಮ ಫಾದರ್ ಅಂತ ಹೇಳಿದ್ನಲ್ಲ. ಬಲೆ ಜೋಡಿಯಲ್ಲಿ ಅವ್ರಿಗೆ ಅನುಭವ ಇರಲಿಲ್ಲ, ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ. ಅಲ್ಲಿಂದ ಆಚೆಗೆ ಅವರೇ ಅನುಭವ ತೊಗೊಳಕ್ ಶುರು ಮಾಡಿದ್ರು. ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗೋರು. ಪ್ರತಿಯೊಂದರಲ್ಲೂ ಅಂತಂದ್ರೆ ಈಗ ಒಂದು ಸಾಂಗ್ ರೆಕಾರ್ಡಿಂಗ್ ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ತರ ಮಾತಾಡೋದು, ಡೈರೆಕ್ಟರ್ ಹತ್ರ ಮಾತಾಡೋದು, ಅವ್ರಿಗೆ ಎನ್ಕರೇಜ್ ಮಾಡೋದು, ಇನ್ಸ್ಪೈರ್ ಮಾಡೋದು, ಅವ್ರು ಒಳ್ಳೊಳ್ಳೆ ಊಟ ಕೊಡಿಸೋದು, ಒಳ್ಳೊಳ್ಳೆ ತಿಂಡಿ ಕೊಡೋದು, ಏನಾದ್ರು ಗಿಫ್ಟ್ಗಳು ಕೊಡೋದು. ಈ ಕಲಾವಿದರುಗಳಿಗೆ ಒಳ್ಳೆ ಒಂದು ಹ್ಯಾಪಿ ಮೂಡ್ ನಲ್ಲಿ ಇಟ್ಟರೆ ಅವ್ರಿಗೆ ಒಂದು ಒಳ್ಳೆ ಥಾಟ್ಸ್ ಬರುತ್ತೆ, ಒಂದು ಥಿಂಕ್ ಮಾಡೋದಕ್ಕೆ ಇದು ಬರುತ್ತೆ, ಡೀಪ್ ಆಗಿ ನಮ್ಮದು ಅನ್ನೋ ಒಂದು ಮನೋಭಾವದ ಕೆಲಸ ಮಾಡ್ತಾರೆ, ಎಲ್ಲ ಬರುತ್ತೆ ಅಂತೇಳಿ ಆ ಒಂದು ಇದನ್ನ ಶುರು ಮಾಡಿ ಚೆನ್ನಾಗಿ ಜ್ಞಾಪಕ ಇದೆ. ಬಂಗಾರದ ಮನುಷ್ಯ ಟೈಮ್ ನಲ್ಲಿ ಚಿಕ್ಕಪೇಟೆಯಲ್ಲಿ ಪ್ರತಿಯೊಂದು ಅನಿಯನಿಗುಡಿದ್ರೆ ಸಾಂಗ್ಗೆ ಇದಕ್ಕೆಲ್ಲ ಪರ್ಚೇಸ್ ಮಾಡಕ್ಕೆ ಉಡುಪಿ ಜಯರಾಮ್ ಅವ್ರನ್ನ, ದೇವಿಯವ್ರನ್ನ, ಕ್ಯಾಮ್ರಾಮನ್ ಎಲ್ಲ ಕರ್ಕೊಂಡು ಇವರೇ ಹೋಗಿ ಅಲ್ಲಿ ಆ ಕಲರ್ಸ್, ಗೆಜ್ಜೆಗಳು, ಇದು ಏನು ಬಳೆಗಳು, ಸೀರೆಗಳು, ಕಾಸ್ಟ್ಯೂಮ್ಸ್ ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗ್ಬಿಡೋರು. ಟೂ ಮಚ್ ಇನ್ವಾಲ್ವ್ಮೆಂಟ್ ಒಂದೊಂದ್ಸಲ. ಯಾತಕ್ಕೆ ಮಾತು ಹೇಳ್ತೀನಿ ಅಂದ್ರೆ ಈ ಗುಂಡಪ್ಪ ಹೋಟ್ಲ್ ಅಂತ ಇರೋದು. ನಮ್ ಫೇವರೇಟ್ ಹೋಟ್ಲು. ನೀವ್ ಹೇಳಿದ ಅವಲ್ ಹೇಳಿದ್ನಲ್ಲ, ಅವ್ರಿಗೆ ಅಲ್ಲಿ ದಮ್ ರೋಟು, ಒಳ್ಳೆ ಮಿಕ್ಸ್ಚರ್, ವಿಮೂರ್ತಿ. ನಾವು ಹುಡುಗರು ನಮಗ್ ಆಸೆ, ನಮಗ್ ಕೊಡ್ತಿರ್ಲಿಲ್ಲ, ಪಾಕೆಟ್ ತಗೊಂಡ್ ಇಟ್ಬಿಟ್ಟು ಇವ್ರಿಗೂ ಕೊಡೋರು. ಅಯ್ಯೋ ನಾವು ಜಲ್ ನೀರು ಸೇರಿಸ್ಕೊಂಡು ಸುಮ್ಮನೆ ಅದು ಮ್ಯೂಸಿಕ್ ಡೈರೆಕ್ಟರ್ ವೆಂಕಟೇಶ್ವರ ರೆಡ್ಡಿ ಇದು ಉಡುಪಿ ಜಯರಾಮ್ ಅವರು ಕೊಡ್ಬೇಕು, ಅದು ಅಲ್ಲಿಗೆ ಕಳಿಸ್ಬೇಕು, ಇಲ್ಲಿಗೆ ಕಳಿಸ್ಬೇಕು ಅಂತೇಳಿ ಒಂದು ಆಸಕ್ತಿಯಿಂದ ಅವರು ಬಹಳ ಶ್ರದ್ಧಾ ಭಕ್ತಿಯಿಂದ ಅವ್ರನ್ನೆಲ್ಲ ಒಳ್ಳೆ ಗುರು ಸೇವೆ ಮಾಡ್ದಂಗೆ ಸೇವೆ ಮಾಡ್ಕೊಂಡು ಬರೋರು. ಅಷ್ಟೇ ಅದ್ಭುತವಾಗಿ ಎಲ್ಲಾ ತಂತ್ರಜ್ಞರು, ಎಲ್ಲಾ ಕಲಾವಿದರು ನಮ್ಮ ತಂದೆಯವ್ರನ್ನ ಕಂಡ್ರೆ ಬಹಳ ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋರು. ರಾಜ್ಕುಮಾರ್ ಅವರು ಅಷ್ಟೇ, ವಿಷ್ಣುವರ್ಧನ್ ಅವರಾಗಿರ್ಬೋದು, ಪಾರ್ವತಮ್ಮ ರಾಜ್ಕುಮಾರ್, ವರದಪ್ಪನವರು, ಪ್ರತಿಯೊಬ್ಬರಿಗೂ ನಮ್ಮ ತಂದೆ ವಿಶೇಷವಾದ ಒಂದು ಪ್ರೀತಿ. ಹಾಗೆ ಇವರು ಎನ್ಕರೇಜ್ ಮಾಡೋರು. ಇಷ್ಟ್ರ ಮಧ್ಯ ಈ ಸಿಲ್ಕ್ ವ್ಯಾಪಾರ ಏನಾಯ್ತು ಅಂತ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋದಲ್ಲಿ KCN ಚಂದ್ರು ಅವರಿದ್ದಾರೆ. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸರ್, ನಾನಾಗ್ಲೇ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ನನ್ನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಶಿಫ್ಟ್ ಆಗ್ಬಿಟ್ರು. ನಿಮ್ಮ ಪಾರಂಪರಿಕ ಉದ್ಯೋಗ ಸೀರೆಗಳು, ರೇಷ್ಮೆ ವ್ಯಾಪಾರ, ಅದೇನಾಯ್ತು ಸರ್? ನಾನು ನಿಮ್ಗೆ ಮೊದಲೇ ಹೇಳಿದೆ, ನಮ್ಮ ವ್ಯಾಪಾರ ರೇಷ್ಮೆ ವ್ಯಾಪಾರ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಜಾಸ್ತಿ. ಹೌದು, ಅಲ್ಲೇ ತಯಾರಾಗ್ತಾ ಇದ್ದು, ಅಲ್ಲಿಂದಾನೆ ಎಲ್ಲ ಡೈರೆಕ್ಟ್ ಆಗಿ ಆಲ್ ಓವರ್ ಇಂಡಿಯಾ ಹೋಗ್ತಾ ಇದ್ದು. ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ನಮ್ದೇನು ಆಫೀಸ್ ಇದ್ದು, ಇಲ್ಲಿ ರಾ ಸಿಲ್ಕ್ ನ ಪ್ರೊಕ್ಯೂರ್ ಮಾಡ್ತಾ ಇದ್ವಿ. ಅಂದ್ರೆ ರಾ ಸಿಲ್ಕ್ ಕಲರ್ ಇದು ಮಾಡಿಸೋದು, ಅದಕ್ಕೊಂದು ಆಫೀಸ್ ಇಲ್ಲಿ ಇರೋದು. ಸೊ ಚಿಕ್ಕಪೇಟೆಯಲ್ಲಿ ಶುರುವಾಗಿದ್ದು ಸರ್ವಮಂಗಳ ಆದ್ಮೇಲೆ ಅದು ಗಾಂಧಿನಗರಕ್ಕೆ ಶಿಫ್ಟ್ ಆಗೋಯ್ತು. 173 6 ಕ್ರಾಸ್ ಗಾಂಧಿನಗರ ಅಂತಂದ್ರೆ ಒಂದು ರಿಮಾರ್ಕಬಲ್ ನೇಮ್ ಆವತ್ತಿನ ಕಾಲಕ್ಕೆ. ನಮ್ಮ ಪಕ್ಕದಲ್ಲಿ 174 ಬಂದು ಈಶ್ವರಿ ಪಿಕ್ಚರ್ಸ್, ಅದ್ ಕಡೆ ಬಂದು ವಿಜಯ ಪಿಕ್ಚರ್ ಸರ್ಕ್ಯೂಟ್, ಇನ್ನೊಂದ್ ಕಡೆ ಬಂದು ಭಂಡಾರಿ ಮೂವೀಸ್. ಹೀಗೆ 6 ಕ್ರಾಸ್ ಅಂದ್ರೆ ಅದಕ್ಕೆ ಆದಂತ ಒಂದು ವಿಶೇಷವಾದ ಹೆಸರು. 6 ಕ್ರಾಸ್ ನಲ್ಲಿ ಓಡಾಡೋದೇ ಸಿನಿಮಾ ಮಂದಿಗೆ ಒಂದು ಗೌರವ. ಈಗಲೂ ಇದಾರೆ ಜಯಣ್ಣ, ಕುಮಾರ್ ಅವರೆಲ್ಲ ಇವತ್ತು ಅಲ್ಲಿ ಸಕ್ಸಸ್ಫುಲ್. ಗಾಂಧಿನಗರಕ್ಕೆ ಹೋದಾಗ ಹೋಗ್ಬೇಕು, ನೆನಪಿಸ್ಕೋಬೇಕು, ಹೊಸ ಪ್ರೊಡಕ್ಷನ್ ಆಫೀಸ್ಗಳಿದೆ ಅಲ್ಲಿ. ಅನ್ನಪೂರ್ಣದಲ್ಲಿ ಹೋಗಿ ಊಟ ಮಾಡಬೇಕು. ಅನ್ನಪೂರ್ಣ ಜಸ್ಟ್ ಆಪೋಸಿಟ್ ನಮ್ಮ ಅನ್ನಪೂರ್ಣ ಬಂದು ನಮ್ಮ ಸರೋಜಮ್ಮ ಅವ್ರ ಬಿಲ್ಡಿಂಗ್ ಆಪೋಸಿಟ್ ನಮ್ಮ ಆಫೀಸ್. ಅಲ್ಲಿ ನಮ್ಮ ತಂದೆನೂ ಒಬ್ಬ ಬ್ರದರ್ KC ನರಸಿಂಹಮೂರ್ತಿ ಅಂತೇಳಿ, ಅವರಿಬ್ರು ಸಿನಿಮಾಗೆ ಸ್ಟಿಕಾನ್ ಆಗ್ಬಿಟ್ರು. ಇನ್ನಿಬ್ರು ಬ್ರದರ್ಸ್ ದೊಡ್ಡಬಳ್ಳಾಪುರದಲ್ಲಿ ರುದ್ರೇಗೌಡರು, KC ನಾಗರಾಜ್ ಅವರು ಅಲ್ಲಿ ಸ್ಟಿಕಾನ್ ಆಗ್ಬಿಟ್ರು. ಓವರ್ ಆಲ್ ಇನ್ಚಾರ್ಜ್ ನಮ್ಮ ಫಾದರ್ ಓವರ್ ಲುಕ್ ಮಾಡೋರು. ನೈಟ್ ದೊಡ್ಡಬಳ್ಳಾಪುರದವರು, ಬೆಳಗ್ಗೆ ವಾಪಸ್ ತಿರ್ಗಾ ಬೆಂಗಳೂರಿಗೆ ಬರೋರು, ಇಲ್ಲಿನ ವರ್ಕ್ಸ್ ಎಲ್ಲ ನೋಡೋರು, ತಿರ್ಗಾ ನೈಟ್ ಹೋಗಿ ಅಲ್ಲೇ ಇರ್ತಾ ಇದ್ರು ದೊಡ್ಡಬಳ್ಳಾಪುರ. ಹೀಗೆ ಎರಡನ್ನೂ ತೂಗಿಸ್ಕೊಂಡು ಹೋಗೋರು, ಸಕ್ಸಸ್ಫುಲ್ ಆಗಿ
ಮುಗಿಸ್ಕೊಂಡು ಈಗಲೂ ನಿಮ್ಮ ಸಿಲ್ಕ್ ವ್ಯಾಪಾರ ನಡೀತಿದಲ್ವಾ ಸರ್? ಇಲ್ಲ, ಸಾರಿ, ಈಗ ಎಲ್ಲ ಅದನ್ನ ಬಿಟ್ಬಿಟ್ಟಿದ್ವಿ. ನಮ್ಮ ಜನರೇಷನ್ ಬಿಟ್ಬಿಟ್ವಿ ಅದು. ಹೌದಾ? ಯಂಗರ್ ಜನರೇಷನ್ ನಾವ್ಯಾರು ಅದ್ರಲ್ಲಿ ಇಲ್ಲ ಈಗ. ಓಕೆ ಓಕೆ, ಕಾಲಕ್ರಮೇಣ ಬಿಟ್ಬಿಟ್ವಿ. ಓಕೆ ಓಕೆ, ಬರೀ ಸಿನಿಮಾದಲ್ಲೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀರಾ. ಸಿನಿಮಾ ಬಿಡಿ ಸರ್, ನಿಮ್ಮ ಸೇವೆ ಚಿತ್ರರಂಗಕ್ಕೆ ಅಪಾರವಾದದ್ದು. ಅದ್ರ ಬಗ್ಗೆ ಬೇಕಾದಷ್ಟು ತಿಳ್ಕೋಬೇಕು. ಎಂತೆಂತ ಸಿನಿಮಾಗಳಿದೆ ಅಲ್ಲ, ಬಂಗಾರದ ಮನುಷ್ಯ, ಹುಲಿಯ ಹಾಲಿನ ಮೇವು, ದಾರಿ ತಪ್ಪಿದ ಮಗ, ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಸಿನಿಮಾಗಳು. ಬಂಗಾರದ ಪಂಜರ, ಮೈ ಗಾಡ್, ಒಂದಕ್ಕಿಂತ ಒಂದು ಸೂಪರ್ ಸಿನಿಮಾ. ಇದೆಲ್ಲ ಮಾತಾಡಕ್ಕೆ ಗೊತ್ತಾಗಲ್ಲ. ಯಾರಾದ್ರೂ ಒಬ್ಬರನ್ನ ನಿಲ್ಸ್ಬಿಟ್ಟು ನಿಮ್ಮ ಫೇವ್ರೆಟ್ ಸಿನಿಮಾಗಳು ಯಾವ್ದು ಅಂತ ಹೇಳಿದ್ರೆ ಇದಿಷ್ಟು ಆ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಅದ್ರ ಬಗ್ಗೆ ಬರುವ ದಿನಗಳಲ್ಲಿ ಮಾತಾಡೋಣ. ಇವತ್ತು ಟೈಮ್ ಆಗೋಯ್ತು, ಪಾನಿಪುರಿ ತಿನ್ನೋ ಸಮಯ ಬಂದ್ಬಿಡ್ತು ಇವಾಗ. ಚಂದ್ರು ಸರ್ ಅನ್ಕೋತಿರ್ತಾರೆ, ಇವ್ನ ದಿನ ಪಾನಿಪುರಿ ನನ್ನ ಹೆಂಡತಿಗೆ 25 ವರ್ಷದಿಂದ ಮೈ ಗುಡ್ನೆಸ್. ಅವ್ರಿಗೆ ಹೇಳ್ತಾರೆ ಕಾಫಿ ಟೀ ಆದ್ರೆ ಬೇಡ ಅಂತ ಹೇಳಲ್ವಲ್ಲ, ಹಂಗೆ ಪಾನಿಪುರಿ ಯಾಕೆ ಬೇಡ ಅನ್ಬೇಕು, ಪಾನಿಪುರಿ ಕೂಡ ಒಂದಿದು ಅಂತ ತಿಳ್ಕೊಳ್ಳಿ ಅಂತ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 8 ಗಂಟೆ ಕರೆಕ್ಟ್ ಆಗಿ ನಮ್ಮ ರಾಕ್ ಸ್ಟಾರ್ ರೋಹಿತ್ ಅವರು ಬಿಗ್ ನಾಯಕ ಶುರು ಮಾಡ್ತಾರೆ. ಅದ್ಭುತವಾಗಿ ಒಬ್ಬ ನಾಯಕರ ಬಗ್ಗೆ, ಅಂದ್ರೆ ಒಬ್ಬ ಸಾಧಕರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದ್ಭುತವಾದ ಕಥೆನೆಲ್ಲ ರಾಕ್ ಸ್ಟಾರ್ ರೋಹಿತ್ ಅವರು ಹೇಳ್ತಾರೆ. ನಾವು ಈಗ ಹೊರಡ್ತೀವಿ.